ಈ ದಿನ ಪನ್ನೀರ್ ಬಟರ್ ಮಸಾಲ ಮತ್ತು ರೋಟಿ ಕರಿ ಮಾಡೋ ವಿಧಾನ ನೋಡೋಣ. ಮುಂಚೆ ಪನ್ನೀರ್ ತೊಗೊಂಡಿದ್ದೀನಿ, ಕಸ್ತೂರಿ ಮೇಥಿ, ಬೆಣ್ಣೆ ತೊಗೊಂಡಿದ್ದೀನಿ, 2 ಚಕ್ಕೆ, 3 ಲವಂಗ, 2 ಏಲಕ್ಕಿ, 2 ಈರುಳ್ಳಿ, 3 ಟೊಮೊಟೊ ತೊಗೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಮನೆಯಲ್ಲೇ ಮಾಡಿರೋದು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಗರಂ ಮಸಾಲ. ಈಗ ಯಾವ ಥರ ಮಾಡೋದಂತ ನೋಡೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮಸಾಲೆ ಹುರ್ಕೊಳಕ್ಕೆ. ಹಂಗೆ ಒಂದು ಸ್ವಲ್ಪ ಬೆಣ್ಣೆ, ಮಸಾಲೆ, 2 ಚಕ್ಕೆ, 3 ಲವಂಗ, ಏಲಕ್ಕಿ ಒಂದು ಸ್ವಲ್ಪ. ಇಷ್ಟಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಮೀಡಿಯಮ್ ಸೈಜು. ಹಾಕೊಂಡ್ರೆ ಟೊಮೊಟೊ, ಗೋಡಂಬಿ, ಥಿಕ್ನೆಸ್ಗೋಸ್ಕರ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀವಿ. ಈಗ ಒಂದು 5 ಮಿನಿಟ್ಸ್ ಬೇಯಬೇಕು. ಒಂದು ಸ್ವಲ್ಪ ಅರಿಶಿನ, ಉಪ್ಪು, ಇಷ್ಟು ಬೆಂದರೆ ಸಾಕು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಸಾಲೆನ. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಚೆನ್ನಾಗಿ. ಇದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ. ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, ಈ ಥರ ಫ್ರೆಶ್ ಮಾಡಿರುವಂಥ ಕಸ್ತೂರಿ ಮೇಥಿ, ಖಾರ ಪುಡಿ, ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಇವಾಗ ಗ್ರೈಂಡ್ ಮಾಡಿರೋಂಥ ಮಸಾಲೆ, ಇದೊಂದು 5 ಮಿನಿಟ್ಸ್ ಬೇಯಬೇಕು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇಷ್ಟು ಬೆಂದರೆ ಸಾಕು. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಸ್ತೂರಿ ಮೇಥಿ, ನೆಕ್ಸ್ಟು ಪನ್ನೀರ್ ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಬೆನ್ಸಿದ್ರೆ ಇದೆಲ್ಲ ಗಟ್ಟಿ ಆಗುತ್ತೆ ಅಂತೇಳಿ ಈ ಕ್ಯೂಬ್ ಥರ ಈ ಥರನೇ ಹಾಕ್ಬಿಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಒಂದು 2 ಮಿನಿಟ್ಸ್ ಬೇಯಿದ್ರೆ ಸಾಕು. ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಪನ್ನೀರ್ ಮಸಾಲ ರೆಡಿ ಆಗಿದೆ. ಇವಾಗ ರೋಟಿ ಕರಿ ಮಾಡೋದನ್ನು ನೋಡೋಣ. ಇಷ್ಟ ಆದರೆ ಸಾಕು, ಬಿಸಿ ಬಿಸಿ ಪನ್ನೀರ್ ರೆಡಿ ಆಗಿದೆ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ 5 ಮಿನಿಟ್ಸ್ ಆದಮೇಲೆ.
ರೋಟಿ ಕರಿ ಮಾಡುವುದನ್ನು ನೋಡೋಣ. ಚಪಾತಿ ಹಿಟ್ಟನ್ನೇ ನಾದಿಟ್ಕೊಂಡಿದ್ದೀನಿ ನಾನು ಒಂದು 5 ಮಿನಿಟ್ಸ್ ಮುಂಚೆಗೆ. ಸ್ವಲ್ಪ ದಪ್ಪ ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಉಪ್ಪು, ನೀರು ಹಾಕಿ ಗೋಧಿ ಹಿಟ್ಟಿಗೆ ಕಲಿಸ್ಕೊಂಡಿರೋದು. ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ. ಇಷ್ಟು ಚಪಾತಿ ಹಿಟ್ಟಿನ ತಗೊಂಡು ಇದು ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕು. ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು, ಇಷ್ಟು ದಪ್ಪ. ಇದು ರೊಟ್ಟಿ ಹಂಚು ಕಬ್ಬಿಣದ್ದು, ಅದನ್ನು ರಿವರ್ಸ್ ಹಾಕಿದ್ದೀನಿ ನಾನು. ಅದರ ಮೇಲೆ ಈ ಚಪಾತಿನ ಹಾಕ್ತಾಯಿದ್ದೀನಿ. ಇದನ್ನು ಈ ಥರ ರಿವರ್ಸ್ ಹೊಂದಿಸ್ಬೇಕು. ಈ ಬಟ್ಟೆ ತಗೊಂಡು ಪ್ರೆಸ್ ಮಾಡಿದರೆ ಇಷ್ಟು ಬಂದರೆ ಸಾಕದು, ರೋಟಿ ಆಗುತ್ತೆ. ಈ ಥರ ಪ್ರೆಸ್ ಮಾಡಬೇಕು ಸುತ್ತ ಬೆನ್ನಲಿಕ್ಕೆ. ಬಿಸಿ ಬಿಸಿ ರೋಟಿ ರೆಡಿ ಆಗಿದೆ.